ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಹೆಂಗಿದಿರಿ? ಓ ಇದೇನಿದು ಜಯಕ್ಕ ನಿಂಗಕ್ಕ ದೊಡ್ಡವ ಎಲ್ಲ ಬಂದ್ಬಿಟ್ಟಾರಲ್ಲ, ಏನ್ ಸಮಾಚಾರ ಅನ್ಕೊಂಡು ನೋಡ್ತಾ ಇದ್ದೀರಾ? ಒಂದು ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದ್ವ ಕಣ್ರಪ್ಪ. ಏನು ವಿಷಯ ಅಂದರೆ ಅದೇ ಯೂಟ್ಯೂಬರು ಒಂದು ಅಪ್ಡೇಟ್ ತಂದವ್ರೆ ಕಣ್ರಪ್ಪ. 15ನೇ ತಾರೀಕು ಜುಲೈ 15, 2025ರಲ್ಲಿ ವೀಡಿಯೋಗಳನ್ನೆಲ್ಲನೂ ಡಿಲೀಟ್ ಮಾಡ್ತೀವಿ ಅಂತ ಎಲ್ಲ ಒಂಥರ ನಮ್ಮ ಕ್ಯಾಟಗರಿಲಿ ಅಂದರೆ ಇವು ಪೇಸ್ ತೋರಿಸ್ಬೇಕಂತೆ. ಪೇಸ್ ತೋರಿಸ್ಕೊಂಡು ಮಾಡೋರ್ಗೆ ಏನೂ ತೊಂದರೆ ಇಲ್ಲ. ರಿಯಲ್ ವಾಯ್ಸು ಇವಾಗ ನಾವೇ ಡಬ್ ಮಾಡೋದಾದ್ರೂ ರಿಯಲ್ ವಾಯ್ಸ್ ಬರೋಕ್ಕಿಲ್ಲ, ಅದು ಕಾರ್ಟೂನ್ ವಾಯ್ಸ್ ಬರೋದು. ನಿಮಗೆ ತಲುಪಬೇಕಾದ್ರೆ ಕಾರ್ಟೂನ್ ವಾಯ್ಸ್ ತಲುಪ್ತದಲ್ಲ, ಇಲ್ಲ ಪೇಸ್ ತೋರಿಸ್ಕೊಂಡು ಮಾಡಬೇಕಂತೆ, ಇಲ್ಲ ಸ್ವಂತ ವಾಯ್ಸಲ್ಲಿ ಒಂದು ವೀಡಿಯೋಗೆ ಯಾವುದೇ ಒಂದು ವೀಡಿಯೋ ಆಗಲಿ ಇಲ್ಲ ಪೇಸ್ ತೋರಿಸ್ಕೊಂಡು ಮಾಡಬೇಕಂತೆ, ಇಲ್ಲ ಸ್ವಂತ ವಾಯ್ಸು ಬರ್ತಾ ಇರಬೇಕಂತೆ. ಇದು ನೋಡಿದ್ರೆ ಇದು ಕಾರ್ಟೂನ್ ಚಾನಲು, ಇದು ಕಾರ್ಟೂನ್ ಕಾಣ್ತವೆ, ನಾವಂತೂ ಕಾಣೋದಿಲ್ಲ. ಅದಲ್ದನೇ ವಾಯ್ಸು ರೊಬೊಟಿಕ್ ವಾಯ್ಸ್ ಬರ್ತದೆ. ಆದ್ದರಿಂದನೇ ನೆನ್ನೆ ಮೊನೆಯಿಂದನೂ ನಿಜವಾಗ್ಲೂ ಭಾಳ ಟೆನ್ಷನ್ ಆಗೋಗಿದೆ. ನೀವು ಬೇಕಾದ್ರೆ ನಿಮ್ಗೆ ಗೊತ್ತಾಗಲಿಲ್ಲ, ನಮ್ಮನಿಲ್ಲ ಅಂದ್ರೆ ಬೇಕಾದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ನಿಮಗೆ ಅರ್ಥ ಆಯ್ತದೆ. ಆಯ್ತಾ? ನಿಜವಾಗ್ಲೂ ಏನು ಆಯ್ತದೆ ಅನ್ನೋದೇ ಅರ್ಥ ಆಯ್ತಾಯಿಲ್ಲ ಕಣ್ರಪ್ಪ. ಎಲ್ಲಿ ಇನ್ನೇನು ಜುಲೈ 15 ಅಂದರೆ ಇವತ್ತಾಲೆ 11, ಇನ್ನು 3 ದಿವಸ ಆಯ್ತಯ್ಯ. ನಮಗೆ ನಿಜವಾಗ್ಲೂ ನಿಮ್ಮ ಕುಟ ಇನ್ನು ಕೆಂಪಕ್ಕ ನಿಂಗಕ್ಕ ಆಗಲಿ, ದೊಡ್ಡವ ಆಗಲಿ, ಈ ಕ್ಯಾರೆಕ್ಟರ್ಗಳು ಕಂಬಳಿ ಆಗಲಿ ಕಾಳಿ ಆಗಲಿ, ಇವರು ಇನ್ನು ನೀವು ಬರೋದಿಲ್ಲ ಅಂತ ನೀವು ಕೇಳಿದಾಗ ಎಷ್ಟು ಸಾಕಾಯ್ತಿರೋ, ನಮಗೂ ಅಷ್ಟೇ ಸಾಕಾಯ್ತದೆ. ಯಾಕೆಂದರೆ ಇಷ್ಟು ಹಚ್ಕೊಂಡಿದ್ವಿ ಅಂದರೆ ಕ್ಯಾರೆಕ್ಟರ್ಗಳನ್ನ ತುಂಬ ಹಚ್ಕೊಂಡಿವಿ ಕಣ್ರಪ್ಪ, ಅಷ್ಟು ಹಚ್ಕೊಂಡಿವಿ. ಏನಾಯ್ತೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಯೂಟ್ಯೂಬ ನಂಬಕ್ಕಂತೂ ಭಾಳ ಸಾಧ್ಯನೇ ಇಲ್ಲ. ನಾನು ಎಷ್ಟೋ ಸತಿ ವೀಡಿಯೋ ಮಾಡಿ ಎಷ್ಟೋ ಸತಿ ಹೇಳಿದ್ದೀನಿ, ಯೂಟ್ಯೂಬ್ ಒಂದು ಲೈಫ್ ಅದೇ ಮಾಡಿ ಅಂತ ಹೇಳಿ ನಾನು ಹೇಳಿ ಎಷ್ಟೋ ಜನ ಯೂಟ್ಯೂಬ್ ಮಾಡಿ ಸಕ್ಸಸ್ ಆಗಿರೋರು ಅವರೇ. ಆಯ್ತಪ್ಪ, ನಾನು ಅಷ್ಟೇ ಹೇಳ್ತಿದ್ದವಳು. ನಿಜವಾಗ್ಲೂ ಯೂಟ್ಯೂಬಲ್ಲಿ ಹಿಂದೂ ಮುಂದೆ ನೋಡ್ದೇ ಏನೋ ಇದ್ರಲ್ಲಿ ಲೈಫ್ ಅದೇ ಅಂದ್ಕೊಂಡು ಮಾತ್ರ ಯಾವುದೇ ಕಾರಣಕ್ಕೂ ಬರಬೇಡಿ. ಯಾಕೆಂದರೆ ಯೂಟ್ಯೂಬ್ ಭಾಳ ಕಷ್ಟ. ನಮಗೆ ಫಸ್ಟೇ ನಾವು ಒಂದೇನು ಇದು ಮಾನಿಟೈಸೇಷನ್ ಪಾಲಿಸಿಲಿ ಫಸ್ಟೇ ಹೇಳ್ಬಿಟ್ಟಿರ್ತಾರೆ, ಅವ್ರು ಯಾವ ಟೈಮಲ್ಲಿ ಆದರೂ ಡಿಲೀಟ್ ಮಾಡ್ಬೋದು ನಿಮ್ಮ ಚಾನಲ್ನ. ಇದಕ್ಕೆ ನಾವು ಒಪ್ಪಿಗೆ ಕೊಟ್ಟಿರ್ತೀವಿ. ಆ ಒಪ್ಪಿಗೆ ತಗೊಂಡೆ ಅವರು ನಮಗೆ ಮಾನಿಟೈಸೇಷನ್ ಎಲ್ಲ ಆನ್ ಮಾಡೋದು. ಯಾವ ಟೈಮಲ್ಲಿ ಹಿಂದೂ ಮುಂದೆ ಗೊತ್ತಿಲ್ಲ, ಇವತ್ತು ಅಂದರೆ ಇವತ್ತೇ ಡಿಲೀಟ್ ಮಾಡಿಬಿಡ್ತಾರೆ. ಇದನ್ನ ಹಚ್ಕೊಂಡು ಅಷ್ಟೋ ಲಿಂಕ್ಸ್ ಬರ್ತಾ ಇರ್ತದಲ್ವ, ಅದನ್ನ ಹಚ್ಕೊಂಡು ಏನೇನಾರೇ ಕಮಿಟ್ಮೆಂಟ್ಗಳು ಮಾಡ್ಕೊಬಿಟ್ರೆ ಭಾಳ ಕಷ್ಟ. ಯೂಟ್ಯೂಬಲ್ಲಂತೂ ನಂಬ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಈಗ ಯಾರನ್ನ ಕೇಳೋದು, ನಾವು ಯಾರನ್ನೂ ಹಿಂಗೆ ಇದ್ದಕ್ಕಿದ್ದಂಗೆ ಹಿಂಗೆ 1 ತಿಂಗಳು 2 ತಿಂಗಳು ಮುಂಚೆ ಈಗ ಎಲ್ಲಾದ್ರೂ ಒಂದು ಕಂಪ್ನಿ ಕೆಲಸಕ್ಕೆ ಹೋದ್ರೆ ಅವ್ರು 1 ತಿಂಗಳು 2 ತಿಂಗಳು ಟೈಮ್ನಾರು ಕೊಡ್ತಾರೆ. ಕೆಲಸ ತೈಕ್ಕಿಂತ ಮುಂದಾಗೆ ಹೇಳ್ಬಿಡ್ತಾರೆ, ಹಿಂಗೆ ನೀವು ಕೆಲಸದಿಂದ ಬಿಟ್ಟು ಹೋಗಬೇಕು ಅಂತ. ಆದರೆ ಇದು ಹಂಗಲ್ಲ. ಸಡನ್ನಾಗಿ ಇವತ್ತು ತೆಗ್ದಾಕೋರು ಇವತ್ತೇ ಹೋಯ್ತಾ ಇರೋದೇ ಅಂಥದ್ದೊಂದು ದುಸ್ಥಿತಿ ಅದೇ ಯೂಟ್ಯೂಬಲ್ಲಿ. ನಿಜವಾಗ್ಲೂ ಎಷ್ಟೋ ಸತಿ ನಾನೇ ಹೇಳಿದೆ, ಯೂಟ್ಯೂಬು ಇಸ್ ಬೆಸ್ಟು, ಬೇರೆ ಕೈ ಕೆಳಗೆ ದುಡಿಯೋಂಗಿಲ್ಲ, ಏನೋ ಅಷ್ಟೋ ಅರ್ನಿಂಗ್ಸ್ ಮಾಡ್ಬೋದು ಅಂತ. ತುಂಬ ಕಷ್ಟ ಕಣ್ರಪ್ಪ. ಯೂಟ್ಯೂಬ್ ನಂಬ್ಕೊಂಡು ಏನು ನಾವು ಮಾತ್ರ ಯಾವುದೇ ಒಂದು ಯೋಜನೆನೂ ಹಾಕೋಕ್ಕಾಗೋದಿಲ್ಲ ಅಂಥ ದುಸ್ಥಿತಿ ಐತೆ. ಆಮೇಲೆ ನಿಜವಾಗ್ಲೂ 15ನೇ ತಾರೀಕು ಹೋಯ್ತದೆ ಅಂತ ಈ ಥರ ವೀಡಿಯೋಗಳು ಮಾಡೋಕ್ಕಾಗೋದಿಲ್ಲ ಅನ್ನೋ ಥರದಲ್ಲಿ ಅದು ಅಪ್ಡೇಟ್ ಕೊಟ್ಟವ್ರೆ. ಅಂದರೆ ಇದು ಡೈರೆಕ್ಟ್ ಪೇಸ್ ಮಾಡೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಬ್ಲಾಗು ಈ ಥರ ಎಲ್ಲ ಮಾಡೋರಿಗೆ, ಕುಕ್ಕಿಂಗು ಅದು ಇದು ಮಾಡೋರಿಗೆ ಒಟ್ಟಿಗೆ ಪೇಸ್ ಮಾಡೋರಿಗೆ ಪ್ರಾಬ್ಲಮ್ ಇಲ್ಲ. ಇಲ್ಲ ಸ್ವಂತ ವಯಸ್ಸಾರು ಆಗಬೇಕು. ಇವಾಗ ನಮಗೆ 50-50 ಅದೇ. ನನಗಂತೂ ಇನ್ನೂ ಅದೇನು ಅಂತಲೇ ನಮಗೆ ತಲೆನೇ ಓಡ್ತಾಯಿಲ್ಲ, ಏನಾಯ್ತದೆ ಅನ್ನೋದೇ ಗೊತ್ತಾಯ್ತಿಲ್ಲ. ಏನೇ ಆದರೂ 15ನೇ ತಾರೀಕು ಕಳಿಲೇಬೇಕು ನಮಗೆ ಕಣ್ರಪ್ಪ. ನಿಜವಾಗ್ಲೂ ನೆನ್ನೆ ಅದಕ್ಕೆ ಲೇಟಾಗಿ ವೀಡಿಯೋಗಳೆಲ್ಲ ಬಂದಿದ್ದು. ಏನಪ್ಪ ಅಂದರೆ ಅಷ್ಟು ಈ ಕ್ಯಾರೆಕ್ಟರ್ಗಳನ್ನ ನೀವೆಷ್ಟು ಹಚ್ಕೊಂಡಿದ್ದೀರೋ ಅಷ್ಟೇ ನಾವು ಹಚ್ಕೊಂಡಿದ್ದೀವಿ. ಅದೇನಾಯ್ತದೋ 15ನೇ ತಾರೀಕು ಅಂತ ಇವಾಗಲೇ ಭಯ ಆಯ್ತಾಯ್ತ ನನಗೆ. ಅದಕ್ಕೇ ಅವಾಗ ಮಾತಾಡೋಕ್ಕಾಯ್ತದೋ ಇಲ್ವೋ, ನಮ್ಮ ಮನಸ್ಸಿನ ಭಾವನೆ ಎಕ್ಳಕ್ಕಾದದೋ ಇಲ್ವೋ ಅಂದ್ಕೊಂಡು ಇವತ್ತೇ ಮಾಡ್ತೇನೆ ಕಣ್ರಪ್ಪ. ಎಲ್ಲಿ 15ನೇ ತಾರೀಕೆ ಕೊನೆ ಆಗ್ಬಿಟ್ಟದೋ ಏನೋ. ಇಷ್ಟು ದಿನ ಇಷ್ಟು ಪ್ರೀತಿ ಕೊಟ್ಕೊಂಡು ಬಂದಿದ್ದೀರಿ, ಅದನ್ನೆಲ್ಲ ನಾವು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಯ್ಕಿಲ್ಲ. ಏನು ಮಾಡೋದು ಅನ್ನೋದೇ ನನಗೆ ಮುಂದೆ ಏನು ಮಾಡಬೇಕು ಅಂತಲೇ ತಲೆ ಓಡ್ತಾನೇ ಇಲ್ಲ ನನಗೆ. ನಿಜವಾಗ್ಲೂ ಈ ಕ್ಯಾರೆಕ್ಟರ್ಗಳನ್ನು ನಾನು ತುಂಬ ಹಚ್ಕೊಬಿಟ್ಟಿದ್ದೀನಿ. ನೀವೆಷ್ಟು ಹಚ್ಕೊಂಡಿದ್ರು ಅಷ್ಟೇ ಹಚ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗೋದಿಲ್ಲ. ಈಗ ಬಂದಿದ್ದೆಲ್ಲ ನಾವು ಫೇಸ್ ಮಾಡ್ಕೊಂಡು ಹೋಗಲೇಬೇಕು. ಕಷ್ಟ ಆಗಲಿ ಸುಖ ಆಗಲಿ ಏನು ಬಂದರೂ ಅನ್ನೋದನ್ನ ನಾವು ಸ್ವೀಕಾರ ಮಾಡ್ಕೊಂಡು ಹೋಗಲೇಬೇಕು ಕಣ್ರಪ್ಪ. ಅದೇನಾಯ್ತದೆ ಅಂತ ಗೊತ್ತಿಲ್ಲ. ಇದು ಬಿಗ್ ಅಪ್ಡೇಟು ಯೂಟ್ಯೂಬಲ್ಲಿ ಹಿಂಗೆ ಸಡನ್ನಾಗಿ ಈ ಥರ ಮಾಡ್ತಾವ್ರೆ. ನಮ್ಮ ಚಾನಲ್ ಅಂತಲ್ಲ, ಎಲ್ಲ ಚಾನಲಲ್ಲೂ. ಆದರೆ ಈ ಥರ ಚಾನಲ್ ಈ ಕಾರ್ಟೂನ್ ಮಾಡೋರಿಗೆಲ್ಲ ಪ್ರಾಬ್ಲಮ್ ಆಗ್ಬೋದು. ಏನು ಮಾಡೋಕ್ಕಾಗಲ್ಲ. ಒಳ್ಳೊಳ್ಳೆ ಚಾನಲ್ಗಳವೆ ಪಾಪ. ನೀವು ತುಂಬ ಇಷ್ಟಪಟ್ಟೆ ನೋಡ್ತಾ ಇದ್ರಿ. ಏನು ಮಾಡ್ತೀರಾ, ಎಲ್ರಿಗೂ ಪ್ರಾಬ್ಲಮ್ ಆಗೇ ಆಯ್ತದೆ ಏನಾರು ಆದರೆ. ದೇವ್ರದಿಂದ ಆಗದವ್ರು ಸಾಕು ಅಂತ ದೇವ್ರು ಬೇಡ್ಕೊಳ್ಳೋಣ. ಇನ್ನು ಮುಂದೆ ಏನು ಮಾಡೋಕ್ಕಾಯ್ಕಿಲ್ಲ. ಏನಾರೇ 15ನೇ ತಾರೀಕು ಏನಾದರೂ ಹೋಗ್ಬಿಟ್ರಂತೂ ನಿಜವಾಗ್ಲೂ ಸಖತ್ ಬೇಜಾರಾಯ್ತು ನನಗಂತೂ. ಏನು ಮಾಡೋದು, ಅಕಸ್ಮಾತ್ ಏನಾದ್ರು ಹೋದರೆ ನೋಡೋಣ, ಏನಾರೇ ಬೇರೆ ಏನಾದ್ರು ಟ್ರೈ ಮಾಡೋದು. ಇನ್ನೇನು ಮಾಡೋಕ್ಕಾಗಿಲ್ಲ. ಈಗ ನಾವೇನು ಇದನ್ನು ಪರ್ಮನೆಂಟ್ ಕೆಲಸ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾವೆ ಇಷ್ಟು ವರ್ಷ ಅಂತ. ಏನು ಮಾಡೋಕ್ಕಾಗಿಲ್ಲ. ಈಗ ಹೊಸ ಅಪ್ಡೇಟ್ಗಳು ಬರ್ತಾವೆ. ಈಗ ನಿಮಗೆ ಗೊತ್ತು ಎಂತೆಂಥ ವೀಡಿಯೋಗಳು ಬರ್ತಾವೆ ಅಂದರೆ ನಿಜವಾಗ್ಲೂ ಈಗ ಯೂಟ್ಯೂಬ್ ತುಂಬ ಬೆಳೆದ್ಬಿಟ್ಟದೆ. ಅದಕ್ಕೇ ಅವರು ತುಂಬ ವರ್ಕ್ ಮಾಡೋದು ಜಾಸ್ತಿ. ಆದರೂ ಹೊಸ ಕ್ಲಿಯರ್ ಮುಗಿಸ್ಕೊಂಡು ಬರ್ತಾವ್ರೆ. ಇವಾಗ ಆಲೇ ಸುಮಾರು ವೀಡಿಯೋ ಈಗ ಒಂದು 3-4 ತಿಂಗಳಿಂದನೇ ಎಷ್ಟೋ ಚಾನಲ್ಗಳು ಡಿಲೀಟ್ ಮಾಡಿದ್ರು, ವೀಡಿಯೋಗಳು ಡಿಲೀಟ್ ಮಾಡಿದ್ರು. ಆಗೆಲ್ಲ ಏನಪ್ಪ ಅಂದರೆ ಯೂಟ್ಯೂಬ್ಗೂ ಬೆಳಿಬೇಕಾಗಿತ್ತು. ಇವಾಗ ಬೆಳೆದು ತುಂಬ ಎತ್ತರಕೊಂಡೋಗೈತೆ. ಅದಕ್ಕೇ ಈಗ ಸ್ಟಾರ್ಟಿಂಗಲ್ಲಿ ಇದ್ದವರು ಲೋ ಕ್ವಾಲಿಟಿ ಕಂಟೆಂಟ್ಗಳು
ಇವೆಲ್ಲ ಏನು ಅವಶ್ಯಕತೆ ಇಲ್ಲ ಅನ್ನೋ ಥರದಲ್ಲಿ ಬಂದ್ಬಿಟ್ಟವ್ರು ಅವರು. ಅದಕ್ಕೆ ಕೇಳ್ದಂಗೆ ಡಿಲೀಟ್ ಮಾಡೋದು. ಮತ್ತು ಹಂಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗ 3-4 ತಿಂಗಳಿಂದನೇ ಸಡನ್ಲಿ ನಮ್ಮದು ವ್ಯೂಸು, ನಮ್ಮದು ಅಂತಲ್ಲ ಎಷ್ಟೋ ಚಾನಲ್ಗಳು ನಮ್ಮ ಥರ ಮಾಡೋವು ಸಡನ್ನಾಗಿ ಡೌನ್ ಆಗೋದು. ಅವರು ಪಬ್ಲಿಷ್ ಮಾಡೋದ್ರ ಮೇಲೆ ನಮಗೆ ಡಿಪೆಂಡ್ ಆಗಿರ್ತದೆ. ಯಾವಾಗಲೂ 10,000, 9,000, 10,000, 8,000 ಹಿಂಗೆ ನಂದು ಯಾವಾಗಲೂ ವ್ಯೂಸ್ ಬರ್ತಿದ್ದು ಈಗ ಸಡನ್ನಾಗಿ ಡೌನ್ ಆಗೈತೆ. ನಾವು ಎಷ್ಟು ಯಾವುದೇ ಥರದಲ್ಲಿ ವೀಡಿಯೋ ಮಾಡೋಕ್ಕೂ ಸಿಂಪಲ್ ವೀಡಿಯೋ ಮಾಡಿದ್ರು ನಂದು ಯಾವತ್ತೂ 8,000, 9,000ಕ್ಕಿಂತ ಕೆಳಗೆ ಯಾವಾಗಲೂ ಬರ್ತಿರಲಿಲ್ಲ. ಆಚೆ ಮುಂಚೆ ನಿಮಗೆ ಗೊತ್ತು, ಅಷ್ಟು ಚೆನ್ನಾಗಿ ಓಡ್ತಿತ್ತು. ಸಡನ್ನಾಗಿ ಈ ಥರ ಇಂಪ್ರೆಷನ್ ಕಮ್ಮಿ ಮಾಡಿಬಿಟ್ರು. ಆಗಲೇ ನನಗೆ ಅನುಮಾನ ಬಂತು, ಏನೋ ಇವಾಗ ಸರಿ ಮಾಡೋರೇನೋ, ಇವಾಗ ಸರಿ ನಂದೇ ಅಂತಲ್ಲ, ಸುಮಾರು ಚಾನಲ್ ನಂತರ ಚಾನಲ್ಗಳು ಕಮ್ಮಿ ಆಗವೆ. ಸಡನ್ನಾಗಿ 3-4,000 ವ್ಯೂಸು ಕಮ್ಮಿ ಆಗಂಗೆ ಇದು ಮಾಡಿದ್ರು. ಈಗ ನೋಡಿದ್ರೆ ಈ ಥರ ಅಪ್ಡೇಟ್ ಕೊಟ್ಟವ್ರೆ. ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ನನಗೆ ತಲೆಯೇ ಓಡ್ತಿಲ್ಲ ಕಣ್ರಪ್ಪ. ಎಷ್ಟು ಬೇಜಾರಾಗದೆ ಅಂದರೆ ನನಗೆ ಹೇಳೋಕ್ಕೆ ಅಸಾಧ್ಯ. ನೆನ್ನೆಯಿಂದನೂ ತುಂಬ ಬೇಜಾರಾಗಿನಿ. ನೆನ್ನೆ ಹಂಗೊಂದು ವೀಡಿಯೋ ಮಾಡಲಿಕ್ಕೆ ಆಮೇಲೆ ಯೋಚನೆ ಮಾಡಿಕೊಂಡು ಏನಪ್ಪ ಅಂದರೆ ಏನು ಈ ಥರ ಏನೋ ಒಂದು ಪ್ರೀತಿ ಸಿಕ್ಕದೆ. ಈಗ ನೀವ್ಯಾರೋ ನಾನ್ಯಾರೋ ಆದ್ರೂ ದೊಡವ ಅಂತ ಅಷ್ಟು ಇಷ್ಟಪಡ್ತಿದ್ರಿ. ನಿಜವಾಗ್ಲೂ ಏನು ಹೇಳಬೇಕು ಅನ್ನೋದೇ ನನಗೆ ಅರ್ಥ ಆಯ್ತಲ್ಲ ಕಣ್ರಪ್ಪ. ಆ ಭಗವಂತನಲ್ಲಿ ಬೇಡ್ಕೊತೀನಿ, ಇನ್ನೂ ಸ್ವಲ್ಪ ದಿವಸ ನಿಮ್ಮ ಜೊತೆ ನಾನು ನನ್ನ ವೀಡಿಯೋಗಳ ಮುಖಾಂತರ ನಿಮ್ಮ ಜೊತೆಲಿ ಇರಬೇಕು ಅಂತ ನಾನು ಆಸೆ ಮಾಡ್ಕೊತೀನಿ. ಇದ್ರ ಮೇಲೆ ಆ ಭಗವಂತನ ಬಿಟ್ಟಿದ್ದು ಏನು ಹೇಳೋಕ್ಕಾಗಿಲ್ಲ. ಅಂದರೆ ಇದು ನಮ್ಮದು ಒಟ್ಟಿಗೆ ಪ್ರಾಬ್ಲಮಲ್ಲೇ ಐತೆ ಅಂತ ಹೇಳ್ಬೋದು. ಈ ಥರ ಕಂಟೆಂಟು ಕೂಡ ಇದು ಅಂದರೆ ಏನು ಹೇಳಬೇಕು ಅಂತ ನನಗೆ ನಿಜವಾಗ್ಲೂ ತಲೆನೇ ಓಡ್ತಾಯಿಲ್ಲ. ನನಗೆ ನೋಡೋಣ, 15ನೇ ತಾರೀಕೇನು ಜಾಸ್ತಿ ದಿನ ಇಲ್ಲ, ಇನ್ನು 3 ದಿನ ಐತೆ. ನೋಡೋದು ಏನಾಯ್ತದೆ ಅಂತ, ಆ ಭಗವಂತ ಹೆಂಗೆ ಮಾಡ್ತಾನೆ ಅನ್ನೋದನ್ನ ನೋಡಬೇಕು. ಟೈಮ್ ತಗೊಂಡು ಇನ್ನೇನು ಒಂದು 3 ದಿನ ಅದೇ ಏನಾಯ್ತದೆ ಅಂತ ನಿಜವಾಗ್ಲೂ ಸಖತ್ ಬೇಜಾರಾಯ್ತದೆ. ಸಡನ್ನಾಗಿ ಹಿಂಗೆ ಮಾಡಿದಾಗ ಹೆಂಗೆ ಮಾಡಬೇಕು ಅನ್ನೋದೇ ಅರ್ಥ ಆಯ್ತು. ಯಾಕಂದ್ರಪ್ಪ ನನಗಂತೂ ನಿಜವಾಗ್ಲೂ ಯೂಟ್ಯೂಬ್ ನಂಬ್ಕೊಂಡಂತೂ ಯಾರು ಬರಬೇಡಿ ಅಂತಲೇ ನಾನು ಈ ಮುಖಾಂತರ ಹೇಳ್ತೀನಿ. ನಾನು ನಿಜ ನಾನೇ ಹೇಳಿದ್ದೀನಿ ಎಷ್ಟೋ ಸತಿ, ಮಾಡ್ಕೊಳ್ಳಿ, ಇನ್ನೊಬ್ಬರು ಕೈ ಕೇಳಿಕೇನು ದುಡಿಯೋಂಗಿಲ್ಲ, ಇದು ನಮ್ಮ ಕೈಲಿರ್ತದೆ ಹಾಗೆ ಹೀಗೆ ಅಂತ ನಾನು ಎಷ್ಟೋ ಸತಿ ಹೇಳಿನಿ. ನಾನು ಏನು ಮಾಡೋದು ಅಂತಲೇ ನನಗೆ ತಲೆನೇ ಓಡ್ತಾಯಿಲ್ಲ ಕಣ್ರಪ್ಪ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ನಂಬ್ಕೊಂಡಂತೂ ಯಾರು ಬರಬೇಡಿ ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಜ. ಯಾಕೆಂದ್ರೆ ಅಷ್ಟು ಬೇಜಾರಾಗ್ಬಿಟ್ಟದು ನನಗೆ. ಸರಿ ಕಣ್ರಪ್ಪ, ಇಷ್ಟ ಹೇಳ್ಬೇಕಾಗಿತ್ತು. ಆಮೇಲೆ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ಹಂಗೂ ನೋಡೇ ಬಿಡೋದು, 15ನೇ ತಾರೀಕು ಕಳ್ಕೊಳ್ಳೋದು ಅಂತಲೇ ಅಂದ್ಕೊಂಡಿದ್ದೆ. ಅಕಸ್ಮಾತ್ ಏನಾರು ಇದಾಗ್ಬಿಟ್ರೆ, ಇನ್ನು ಹೇಳಿಲ್ಲ ನಿಮ್ಮ ಕೊಟ್ಟು ಮಾತಾಡಲಿಲ್ಲ ಅನ್ನೋ ಬೇಜಾರು ನನ್ನ ಮನಸ್ಸಲ್ಲಿ ಉಳ್ಕೊಬಿಡ್ತದೆ ಅಂದ್ಬಿಟ್ಟು ಹೇಳ್ಬಿಡೋದ ಏನಾರೇ ಆಗಲಿ ಅಂದ್ಬಿಟ್ಟು ಹೇಳ್ತಾವ್ನಿ ಕಣ್ರಪ್ಪ. ಇದು ದೊಡ್ಡ ಅಪ್ಡೇಟು, ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ. ನನಗಂತೂ ಭಯನೇ ಆಗೋಗದೆ, ದೇವ್ರಿಗೂ ಸಖತ್ ಭಯ ಆಗದೆ. ಹಿಂದಿಲೆಲ್ಲ ಮಾಡೋರು, ಇದ್ರ ಬಗ್ಗೆ ಕನ್ನಡದಲ್ಲಿ ಮಾಡೋರೆ. ನಿಜವಾಗ್ಲೂ ಸಖತ್ತು ಟೆನ್ಷನ್ ಆಗೋದೆ ನೋಡೋದು. ಏನು ಅಷ್ಟೇ, ಇನ್ನೇನು ಮಾಡೋಕ್ಕಾಗಿಲ್ಲ. ನಮ್ಮ ನಿಮ್ಮ ಋಣ ಎಷ್ಟು ದಿನ ಇತ್ತು, ಎಷ್ಟು ದಿನ ಇರ್ತದೆ ಅನ್ನೋದು ನಮ್ಗೆ ಹೇಳೋಕ್ಕಾಗಿಲ್ಲ. ಇನ್ನೂ ಸ್ವಲ್ಪ ದಿನ ನಿಜವಾಗ್ಲೂ ಇನ್ನೂ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ಅಂತ ರೆಡಿಯಾಗಿದ್ದು, ಬೇರೆ ವೀಡಿಯೋ ಮಾಡಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು. ಇಲ್ಲಿಗೆ ಸ್ಟಾಪ್ ಆಯ್ತದೆ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಅದು ನಮ್ಮ ಕೈಲಿ ಇರಲ್ವಲ್ಲ. ಹಿಂಗೆ ಯೂಟ್ಯೂಬು ಇವೆಲ್ಲ ನಿಜವಾಗ್ಲೂ ಇವೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಹಚ್ಕೊಂಡು ನಾವು ಏನು ಮಾಡೋಕ್ಕಾಗೋದಿಲ್ಲ. ನಿಜ ನಾನೇ ಹೇಳ್ತೀನಿ, ಎಷ್ಟೋ ಸತಿ ಹೇಳಿದ್ದೀನಿ. ಆದರೆ ಈಗ ನನಗೆ ಅನಿಸ್ಬಿಟ್ಟೈತೆ, ಸಖತ್ತು ಬೇಜಾರಾಗ್ಬಿಟ್ಟದೆ. ಏನು ಮಾಡೋಕ್ಕಾಗೋದಿಲ್ಲ. ದೇವ್ರದಿಂದ ಆಧಾರ ಸಾಕು ಅಂತ ಬೇಡ್ಕೋಬೋದು, ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಕಣ್ರಪ್ಪ. ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ನಿಮ್ಮ ದೊಡ್ಡವನ ಮೇಲೆ ಅಂತ ಬೇಡ್ಕೊತೀನಿ. ಹಂಗೆ ದೇವ್ರದಿಂದ ನೀವು ಒಂದು ಭಗವಂತನಲ್ಲಿ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ ಮಾಡಿಬಿಡಿ, ಸದ್ಯಕ್ಕೆ ಏನು ಆಗದಾರ ಸಾಕು ಅಂತ. ಸರಿ ಕಣ್ರಪ್ಪ. ಹಂಗೆ ಇಷ್ಟೆಲ್ಲನೂ ನಿಮಗೂ ಕೇಳಿ ನಿಮಗೂ ಒಂಥರ ಸಾಕಾಗಿರ್ತದೆ ಅನ್ಕೋತೀನಿ. ನೋಡೋದ ದೇವ್ರು ಅವನೇ, ಭಗವಂತ ಅವನೇ, ನೋಡೋದು ಏನಾದರೂ ಇನ್ನೂ ನಿಮ್ಮ ಜೊತೆ ನಾವು ಇನ್ನೂ ಬಾಂಧವ್ಯವಾಗಿ ಇರಬೇಕು ಅನ್ನೋದು ಒಂದು ಭಗವಂತ ಇಚ್ಛೆ ಆಗಿದ್ರೆ ಖಂಡಿತವಾಗ್ಲೂ ಮುಂದುವರಿಯೋದ. ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಏನಾದರೂ ಒಂದು ದಾರಿ ದೇವರು ತೋರ್ತಾನೆ ಅನ್ನೋ ನಂಬಿಕೆ ಅದೇ. ಸರಿ ಕಣ್ರಪ್ಪ, ಬರೋರ ಮತ್ತೆ ದೇವರು ಎಲ್ರಿಗೂ ಸಕಲ ಈಶ್ವರ ವೃದ್ಧಿ ಮಾಡಿ ಕಾಪಾಡಲಿ ಅಂತ ಭಗವಂತನಲ್ಲಿ ತಾಯಿ ಚಾಮುಂಡೇಶ್ವರಿಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಕಣ್ರಪ್ಪ. ಅಷ್ಟೇ ಅಲ್ಲ ಕಣ್ರಪ್ಪ, ಎಲ್ಲ ಕ್ಯಾರೆಕ್ಟರ್ಗಳನ್ನು ನಿಮ್ಮ ಮನೆ ಕ್ಯಾರೆಕ್ಟ್ರು, ನಿಮ್ಮ ಮನೆ ಜನವೇನೋ ನನಗೆ ಹಚ್ಕೊಂಡು ಅಷ್ಟು ಪ್ರೀತಿ ಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿಯ ಯಾವತ್ತೂ ನಾನು ಮರೆಯೋದಿಲ್ಲ. ಎಷ್ಟೇ ದಿವಸ ಆಗಲಿ, ಎಷ್ಟೇ ವರ್ಷ ಆಗಲಿ, ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಸರಿ ಕಣ್ರಪ್ಪ, ಬರ್ತೀನಿ ಮತ್ತೆ. ನಮಸ್ಕಾರ. 15ನೇ ತಾರೀಕಂಟ ವೀಡಿಯೋಗಳಂತೂ ಕಂಟಿನ್ಯೂ ಆಗಿ ಅಪ್ಲೋಡ್ ಆಯ್ತವೆ. ಮಾಮೂಲಿ ಯಾವ ಟೈಮಿಂಗ್ಸ್ಗೆ ಆದಷ್ಟು ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಭಗವಂತನ ಇಚ್ಛೆ, ಯೂಟ್ಯೂಬ್ನವ್ರ ಇಚ್ಛೆ. ಸರಿನಪ್ಪ, ಬರೋಣ. ನಮಸ್ಕಾರ.